ನನಗೆ ಯಾಕಿಂತ ಸ್ಥಿತಿ ತಂದೆಯಪ್ಪ, ನನಗೆ ಯಾಕಿಂತ ಸ್ಥಿತಿ ತಂದೆ? ನನ್ನ ಸುಂದರವಾದ ಸಂಸಾರದಲ್ಲಿ ಎಂತ ಕಲಹವನ್ನುಂಟು ಮಾಡಿದೆಯಪ್ಪ ನೀನು, ಎಂತ ಕಲಹವನ್ನು. ನನ್ನ ಬಾಳಿಗೆ ಬೆಳಕಾಗಿ ಬೆಳಗಬೇಕಾಗಿದ್ದ ಮಗ ಜೋದವರ್ಯಕ್ಕೆಲ್ಲ ಮುಂಚಿತವಾಗಿ ಆರಿ ಹೋಯಿತಲ್ಲ. ನಾನು ಯಾರಿಗೆ ಮಗ ಎಂದು ಕರೆಯಲಿ, ನಾನು ಯಾರಿಗೆ ಮಗ ಎಂದು ಹೇಳಲಿ? ನನಗೆ ಬಂದಂತಿದ್ದೆ, ನನಗೆ ಬಂದಂತಿದ್ದೆ ಬೇರೆ ಯಾರಿಗೂ ಬರಬಾರದು ತಂದೆ, ಬರಬಾರದು. ಹಾಲು ಜೈಲಿನ ಸಂಸಾರದಲ್ಲಿ ಹುಟ್ಟಡಗಿಸಲು ಬಂದಳು ಒಬ್ಬಳು. ಅವಳು ಮಾಡಿದ ಅನಾಚಾರ ಕೆಲಸಕ್ಕೆ ಜೈಲಿನ ಹುಟ್ಟಿನ ಸಂಸಾರವೇ ಸುಟ್ಟು ಹೋಯಿತು ದೇವಾ, ಸುಟ್ಟು ಹೋಯಿತು. ರಾಮ ಲಕ್ಷ್ಮಣರೆಂದು ಅಣ್ಣ ತಮ್ಮಂದಿರನ್ನು ಬೇರೆ ಮಾಡಿದಳು ಕರ್ಮದ ಹೆಣ್ಣು. ನನ್ನ ತಮ್ಮಂದರು ಎಲ್ಲೇ ಇರಲಿ, ಇರಲಿ, ಅವರ ಬಾಳು ಬಂಗಾರವಾಗಲಿ. ತಂದೆ ಗಾಲವೇಶ್ವರ, ನಿನ್ನ ಕರುಣೆ ಕೃಪಾ ಕಟಾಕ್ಷದಿಂದ ಇಂದು ನಾನು ವಕೀಲನಾಗಿ ಬಂದಿದ್ದೇನೆ. ನಮ್ಮಣ್ಣ ಅತ್ತಿಗೆ ಬಡತನ ಕುಟುಂಬದಲ್ಲಿದ್ದರೂ ಕೂಡ ನಮಗೆ ಯಾವುದೇ ಕುಂದುಕೊರತೆ ಬಾರದಂತೆ ನೋಡಿಕೊಂಡಿದ್ದಾರೆ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳುವಾಗ ನಂದು ತಂದೆ, ನಂದು. ಯಾರು ಗಾಳಿಯಲ್ಲಿ ಅಡ್ಡವಾಗಿ ನಿಂತಿದ್ದಾರಲ್ಲ, ತಾವು ಯಾರಪ್ಪ? ಏನಾಯ್ತು ನಿನ್ನ ಸ್ಥಿತಿ? ದಾರಿಯಲ್ಲಿ ಹುಚ್ಚರಾಗಿ ನಿಂತಿವಲ್ಲ, ಏನಾಯ್ತು? ಏನಾಯ್ತು ಹೇಳೋಣ, ಹೇಳು. ಎಲ್ಲವೂ ದೇವರ ಆಡಿಸುವ ಆಟಪ್ಪ, ದೇವರ ಆಡಿಸುವ ಆಟ. ಏನನ್ನ ನೀನು ಹೇಳ್ತಾ ಇರೋದು? ಏನಂದು ಹೇಳಲಪ್ಪ ನಾನು. ದೈವತ್ತಾನೊಂದು ಬಗೆದರೆ ಬೇರೊಂದು ಆಗುವುದಂತೆ. ತಮ್ಮ ವಿಜಯನ ಮಡದಿಯಾಗಿ ಬಂದವಳ ಆಡಿಸುವ ಆಟಕ್ಕೆ ನನಗೆ ಹೋಯ್ತಪ್ಪ ನಮ್ಮ ಅಣ್ಣ ತಮ್ಮಂದಿರ ಸಂಬಂಧ. ಅಣ್ಣ, ಏನ್ ಹೇಳ್ತಾ ಇದ್ದಾನ ನೀನು? ನಿನ್ನ ಮಾತಿನ ಅರ್ಥವೇ ಆಗುತ್ತಿಲ್ಲ ಅಣ್ಣ. ಬಿಡಿಸಿ ಹೇಳುವಣ, ಬಿಡಿಸಿ ಹೇಳು. ಸುಂದರನ ಹೆಂಡತಿ ಅವಳೊಂದು ಕರ್ಮದ ಹೆಣ್ಣು, ಅವಳೊಂದು ಮೋಸದ ಹೆಣ್ಣು. ಅವಳು ಮಾಡಿದ ಆಲಾಚರ ಕೆಲಸಕ್ಕೆ ಹಾಲು ಜೇನಿನಂತ ನಮ್ಮ ಸಂಸಾರವೇ ಒಡೆದು ನುಚ್ಚು ನೂರಾಗಿ ಹೋಯ್ತಪ್ಪ. ನನ್ನ ತಮ್ಮ ಅವಳ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಆಮನೆಯಿಂದ ಹೊರ ಹಾಕಿ ಬಿಟ್ಟನಪ್ಪ, ಆಮನೆಯಿಂದ ಹೊರ ಹಾಕಿ ಬಿಟ್ಟ. ಎಲ್ಲ ಮೋಸದ ಹೆಣ್ಣೆ, ಕೊನೆಗೂ ತೋರಿಸಿಬಿಟ್ಟೆ ನಿನ್ನ ಕರ್ಮದ ಕೆಲಸವನ್ನು. ಅಣ್ಣ ತಮ್ಮಂದಿರಿಗೆ ಜಗಳ ಹಚ್ಚಿರೋ ಪಾಪಿ ನಿನ್ನ ಶಿರ ಕತ್ತರಿಸೋಗಲಿ. ಸಮಾಧಾನ ತಂದುಕೊಳ್ಳಪ್ಪ ಸುಂದರ್, ಸಮಾಧಾನ ತಂದುಕೋ. ಓದುದಿಲ್ಲ ಅವರಿಗೆ ಆ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನಪ್ಪ, ಕೊಟ್ಟೆ ಕೊಡುತ್ತಾನೆ. ಇಲ್ಲ, ಜೇನಿನ ಹುಟ್ಟಿಗೆ ಬೆಂಕಿಟ್ಟಿರುವ ಆ ಹೆಣ್ಣಿನ ಹೆಣವನ್ನೇ ಉರುಳಿಸಿ ಬಿಡುತ್ತೇನೆ. ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಮೇಲೆ ಆನೆಯಾಗಿತ್ತಪ್ಪ.
ನೀನು ಹೇಳಿದಾಗೆ ಕೇಳ್ತೀನಿ ಅಣ್ಣ. ಮನೆಯಲ್ಲಿ ಸಂತೋಷ್ ಅತ್ತಿಗೆ ಹೇಗಿದ್ದಾರೆ ಅಣ್ಣ? ಸಂತೋಷನಿಗೋಸ್ಕರ ಒಂದು ಬ್ಯಾಟು ಬಾಳ್ಕೊಂಡಿದ್ದೇನೆ. ಈಗ ಎಲ್ಲಿದ್ದಾನಾಗ ನಮ್ಮ ಪುಟ್ಟಪ್ಪ? ಸರ್, ಏನಂದು ಹೇಳಪ್ಪ, ಏನಂದು ಹೇಳಲಿ? ನನ್ನ ಮಗ ಎಲ್ಲಿರಬೇಕಂತ ದೈವ ಇಚ್ಛೆ ಆಗಿತ್ತು, ಅಲ್ಲಿದ್ದಾಳಪ್ಪ ನನ್ನ ಮಗ ಸಂತೋಷ. ಅಲ್ಲಿರುವನು. ಅವನು ಎಲ್ಲಿದ್ದಾನೆ? ಅಲ್ಲಿಗೆ ಹೋಗೋಣ, ನಡೆಯೋಣ. ಚಂದ ಮಾಮ, ಚಂದ ಮಾಮ, ಬೆಳದಿಂಗಳ ಬೇಡಿದಾಗ ಉಡುವಂತ ಬಿಸಿಲ ಉಡಲಿಲ್ಲ ಬುದಿಲ ಮಣ್ಣಿನ ಮಡಿಲಲ್ಲಿ ಬದುಕಿದ್ದಾನೆ, ಮರಳಿ ಹೋಗಿದ್ದಾನಪ್ಪ ನನ್ನ ಮಗ ಸಂತೋಷ. ಏನೇನಾಗ ನೀನು? ನಮ್ಮ ಮನೆಯ ನನ್ನ ದೀಪ ನದಿ ಹೋಯಿತೆ, ನದಿ ಹೋಯಿತೆ. ನಾನು ಟ್ರೈನಿಂಗ್ಗೆ ಹೋಗುವಾಗ ಚಿಕ್ಕಪ್ಪ ನನಗೊಂದು ಬ್ಯಾಟು ಬಾಲು ತೆಗೆದುಕೊಂಡು ಬಾ ಎಂದ ಕುಮಾರ. ಇನ್ನು ಕಬಡ್ಡಿ ಹೋದರೆ ದೇವ, ನೀನು ಕೊಟ್ಟಿರೋ ಶಿಕ್ಷೆ ಸರಿಯಲ್ಲಪ್ಪ. ನೀನು ಕೊಟ್ಟಿರೋ ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ಮಗ ಎಂಬ ಮಮತೆ ಇದ್ದರೂ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ ನನ್ನ ಮಗ. 9 ತಿಂಗಳು ಹೊತ್ತು ಹೆತ್ತು ಸಾಕಿದ ನನ್ನ ಹೆಂಡಿಗೆ ಸ್ಥಿತಿ ಹೇಗಿರಬೇಕು? ನಾನು ಸಂತೋಷವನ್ನು ಪಡೆದವನು, ಆದರೆ ನನ್ನ ಹೆಂಡತಿ ಸುಜಾತ ಅವಳನ್ನು ಹಣದವಳು. ಹಣದವಳಲು ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಡೆ, ನಿನ್ನ ಅತ್ತಿಗೆಯನ್ನು ಕಂಡು ಸಮಾಧಾನ ಪಡಿಸುವಂತ ನಡೆ. ಅತ್ತಿಗೆಯನ್ನು ನೋಡೋ ನಡೆ.